ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿರಿ ಅಂತ ಭಾವಿಸ್ತೀನಿ. ಇವತ್ತು ನಾವು ಮೆಜೆಸ್ಟಿಕ್ ಹೋಗ್ತಾ ಇದ್ದೀವಿ. ಏನಕ್ಕಂದರೆ ಅಣ್ಣಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಪಾಪು ಹುಟ್ಟಿ 3 ತಿಂಗಳು ಆಗಕ್ಕೆ ಬಂದು, ನಾವು ಯಾವುದೇ ಬೆಂಗಳೂರಲ್ಲಿ ಹುಟ್ಟೋ ಮಕ್ಕಳನ್ನ ದೇವಸ್ಥಾನಕ್ಕೆ, ಅಣ್ಣಮ್ಮ ದೇವಸ್ಥಾನಕ್ಕೆ ಫಸ್ಟ್ ಕರ್ಕೊಂಡು ಹೋಗಿ ಆಮೇಲೆ ಮನೆ ದೇವ್ರಿಗೆಲ್ಲ ಕರ್ಕೊಂಡು ಹೋಗಬೇಕು ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ, ಅಣ್ಣಮ್ಮ ದೇವಸ್ಥಾನಕ್ಕೆ. ಅದಕ್ಕೆ ಮಳ್ಳಕ್ಕೆ ತೊಗೊಂಡಿದ್ದೀವಿ ಆ್ಯಂಡ್ ಪೂಜೆ ಸಾಮಾನು, ನಾರ ಎಲ್ಲ ತೊಗೊಂಡಿದ್ದೀವಿ. ಇವಾಗ ಹೋಗೋದಷ್ಟೇ. ಕ್ಯಾಬ್ ಬುಕ್ ಮಾಡಿದ್ವಿ. ಕ್ಯಾಬ್ ಬಂದ ತಕ್ಷಣ ಹೋಗೋಣ. ಅದಕ್ಕೆ ನಮ್ಮದೇ ಓನ್ ವೆಹಿಕಲಲ್ಲಿ ಹೋಗ್ಬೋದಿತ್ತು, ಅಲ್ಲೆಲ್ಲ ಟ್ರಾಫಿಕ್ಕು. ಸೊ ಏನು ಮಾಡೋಕ್ಕೆ ಕ್ಯಾಬೇ ಬುಕ್ ಮಾಡಿದ್ದೀವಿ. ಪಾಪುಗೆ ಬೆಳಗ್ಗೆ ತಲೆಗೆಲ್ಲ ಸ್ನಾನ ಆಯಿತು ಆ್ಯಂಡ್ ನಾನು ಫ್ರೆಶ್ ಅಪ್ ಆಗಿ ನಾನು ರೆಡಿ ಆಗಿದ್ದೀನಿ. ನಾನು ನಮ್ಮಮ್ಮ, ನನ್ನ ಹಸ್ಬೆಂಡ್ ಮಾತ್ರ ಹೋಗ್ತಾ ಇರೋದು ಪಾಪು ಜೊತೆ. ಆ್ಯಂಡ್ ಕ್ಯಾಬ್ ಬುಕ್ ಮಾಡಿದ್ವಿ. ನಮ್ಮ ಓನ್ ವೆಹಿಕಲೆಲ್ಲ ಹೋಗ್ಬೋದಿತ್ತು, ಅಷ್ಟು ದೂರ ಯಾರು ಡ್ರೈವ್ ಮಾಡಿದ್ರೆ ಹಾಗೆ ಟ್ರಾಫಿಕ್ಕು, ಅದಕ್ಕೆ ಬೆಟರ್ ನಾವು ಕ್ಯಾಬೇ ಅಂತ ಹೇಳ್ಬಿಟ್ಟು ಕ್ಯಾಬೇ ಬುಕ್ ಮಾಡಿದ್ವಿ. ಹೋಗ್ಬಿಟ್ಟು ನನ್ನ ಅಣ್ಣಮ್ಮ ದೇವಸ್ಥಾನದಲ್ಲಿ ಏನೆಲ್ಲ ಪೂಜೆ ಆಗುತ್ತೆ ಅಂತ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಅಲ್ಲಿವರು ಕೀಪ್ ವಾಚಿಂಗ್. ದೇವ್ರ ಪೂಜೆ ಎಲ್ಲ ಆಯಿತು. ಇದೇ ಹೂನೆಲ್ಲ ತೊಗೊಂಡಿರೋದು ದೇವರಿಗೆ, ಅಣ್ಣಮ್ಮ ದೇವರಿಗೆ ಅಂತ. ಚೆನ್ನಾಗಿದೆ ಅಲ್ಲ? ತೊಗೊಂಡಿದ್ದೀವಿ. ಆ್ಯಂಡ್ ಮಲ್ಲಿಗೆ ನನಗೆ ಮುಟ್ಕೊಳ್ಳೋದಕ್ಕೆ ಅಂತ. ಆ್ಯಂಡ್ ಗದದ ಕಡ್ಡಿ, ಇದು ಪ್ರಸಾದಕ್ಕೆ ಜೊತೆ ಎಲೆ ಅಡಿಕೆ, ಕರ್ಪೂರ, ಬೆಲ್ಲ ಆ್ಯಂಡ್ ಹಸಿರು ಬಳೆ, ಕಲ್ಲುಪ್ಪು ಆ್ಯಂಡ್ ಮೊಸರು ತೊಗೊಂಡಿದ್ದೀವಿ. ಇಷ್ಟು ಬೆಳಗ್ಗೆನೆ ಹೋಗಿ ಮಾರ್ಕೆಟ್ಗೆ ಹೋಗ್ಬಿಟ್ಟು ನಾವು ತೊಗೊಂಡು ಚಿಕ್ಕ ತಗೊಂಬ ಅಂತ ಅಂದರೆ ಇದೇ ಫಸ್ಟ್ ಟೈಮ್ ದೇವಸ್ಥಾನಕ್ಕೆ ಹೋಗ್ತಾ ಇರೋದು ಅಂದ್ಬಿಟ್ಟು ತೊಗೊಂಡಿದ್ದಾರೆ. ಇಷ್ಟು ದೊಡ್ಡ ನಾರ ಅಲ್ಲಿದ್ದಾರೆ ನೋಡಿ, ತೋರ್ಸೇಕ. ನಾನು ತೆಗ್ದಾಕು ಅಲ್ಲ ಹ್ಞೂ ತೊಗೊಂಡಿದ್ದೀನಿ. ನಮ್ಮ ಏರಿಯಾದಲ್ಲೂ ಕೂಡ ಅಣ್ಣಮ್ಮನ ಕುಣಿಸಿದ್ರು. ಆ್ಯಕ್ಚುಲಿ ನಮ್ಗೆ ಗೊತ್ತೇ ಇರಲಿಲ್ಲ, ಇವಾಗ ಹೋಗ್ಬೇಕಾದ್ರೆ ಗೊತ್ತಾಯಿತು. ಆ್ಯಂಡ್ ಇಲ್ಲೂ ಕೂಡ ಮಡ್ಲಕ್ಕಿ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ. ನಾವು ಅಷ್ಟೇ ಪ್ರತಿ ವರ್ಷವೂ ಪೂಜೆ ಮಾಡಿಸ್ಕೊಂಡು ಹೋಗ್ತೀವಿ. ಬಟ್ ಈ ವರ್ಷ ಬೇಗನೆ ಮಾಡ್ತಾ ಇದ್ದಾರೆ ಅಂದ್ಕೊಳ್ತೀನಿ. ನಮ್ಮಮ್ಮ ಹೋಗ್ಬಿಟ್ಟು ಮಡ್ಲಕ್ಕಿ ಎಲ್ಲ ಕೊಟ್ಟು ಪೂಜೆ ಮಾಡಿಸ್ಕೊಂಬರ್ತಾರೆ. ಇಲ್ಲೂ ಕೂಡ ಜಾತ್ರೆ ಆಗುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಲಾಸ್ಟ್ ಇಯರ್ ನಾನು ಇನ್ನೂ ಪ್ರೆಗ್ನೆಂಟ್ ಆಗಲಿಲ್ಲ, ಅವಾಗ ಬಂದಿದ್ದೆ. ತುಂಬಾ ಚೆನ್ನಾಗಿತ್ತು. ಜೈಂಟ್ ವೀಲು, ಪ್ರತಿಯೊಂದು ಆಟ ಆಡೋಕ್ಕೆಲ್ಲ ಇಟ್ಟಿರ್ತಾರೆ. ಅದೆಲ್ಲ ಗೇಮ್ಸ್ ಆಡಿದ್ದೀನಿ, ತುಂಬಾ ಚೆನ್ನಾಗಿತ್ತು. ಸಖತ್ ಎಂಜಾಯ್ ಮಾಡಿದ್ದೀನಿ ಲಾಸ್ಟ್ ಇಯರ್. ನೈಟ್ ಚೆಂದ ಜಾತ್ರೆ ಎಲ್ಲ ನೋಡೋದಕ್ಕೆ. ಈ ಇಯರ್ ಹೋಗ್ತೀನೋ ಗೊತ್ತಿಲ್ಲ. ಇವಾಗ ಹೋದರೆ ನಾನು ವ್ಲಾಗ್ ಮಾಡ್ತೀನಿ. ಅಣ್ಣಮ್ಮ ದೇವಸ್ಥಾನಕ್ಕೆ ಇದೇ ಫಸ್ಟ್ ಟೈಮ್ ಹೋಗ್ತಾ ಇರೋದು ನಾನು. 22 ಇಯರ್ಸಲ್ಲಿ ಇದೇ ಫಸ್ಟ್ ಟೈಮ್ ನಾನು ಹೋಗ್ತಾ ಇರೋದು ಮೆಜೆಸ್ಟಿಕ್ ದೇವಸ್ಥಾನಕ್ಕೆ. ಅದು ನಮ್ಮ ಪಾಪು ಜೊತೆ ವೆರಿ ಸ್ಪೆಷಲ್. ನನ್ನ ಪಾಪು ಜೊತೆ ನಾನು ಹೋಗ್ತಾ ಇರೋದು. ಪಾರ್ಕಿಂಗ್ ಎಲ್ಲ ತುಂಬಾ ಕಷ್ಟ ಆಗುತ್ತೆ ಅಂದ್ಬಿಟ್ಟು ನಮ್ಮ ಕಾರೇನು ತೊಗೊಂಬಂದಿಲ್ಲ. ಇದೇ ಫಸ್ಟ್ ಟೈಮ್ ಅಲ್ವಾ, ಹೇಗಿರುತ್ತೋ ಏನೋ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ಕ್ವಿಕ್ಕಾಗಿ ಕ್ಯಾಬಲ್ಲಿ ಹೋಗಿ ಕ್ಯಾಬಲ್ಲಿ ಬಂದುಬಿಡೋಣ ಅಂತ. ಟೈಮ್ ಸೇವಿಂಗ್ಸ್ ಕೂಡ ಆಗುತ್ತೆ. ಆಲ್ಮೋಸ್ಟ್ ದೇವಸ್ಥಾನ ಎಲ್ಲ ತಲುಪಿದ್ವಿ. ಜನ ಏನು ಜಾಸ್ತಿ ಇರಲಿಲ್ಲ. ಏನಕ್ಕಂದರೆ ನಾವು ಹೋಗಿದ್ದು ಸ್ಯಾಟರ್ಡೆ ಅಲ್ಲ, ಸಂಡೇ, ಶುಕ್ರವಾರ, ಮಂಗಳವಾರ ತುಂಬ ಜನ ಇರ್ತಾರೆ. ಸ್ಯಾಟರ್ಡೆ ಹೋಗಿದ್ದರಿಂದ ಇನ್ನು ಜನ ಏನಿಲ್ಲ. ಅಂದರೂ ಇಷ್ಟೊಂದು ಜನ ಮಕ್ಕಳನ್ನೆಲ್ಲ ಕರ್ಕೊಂಬಂದಿದ್ರು. ಎಷ್ಟು ಗೊತ್ತಾ, 1 ಮಂತ್ ಬೇಬಿ ಮತ್ತು 1.5 ಮಂತ್ ಬೇಬೀಸ್ನೇ ಕರ್ಕೊಂಬಂದಿದ್ರು. ತುಂಬಾ ನೋಡೋಕ್ಕೆ ಕ್ಯೂಟಾಗಿತ್ತು. ಎಷ್ಟು ಮಕ್ಕಳು ಬಂದಿದ್ರು ಗೊತ್ತಾ ಈ ದೇವಸ್ಥಾನಕ್ಕೆ. ಪಾಪುನ ಫಸ್ಟ್ ಟೈಮ್ ದೇವಸ್ಥಾನಕ್ಕಂತ ಕರ್ಕೊಂಬಂದಿದ್ದು ಈ ದೇವಸ್ಥಾನಕ್ಕೆ. ಚಿನ್ನಮ್ಮ ಹೇಗೆ ರಿಯಾಕ್ಟ್ ಮಾಡ್ತಾಳೆ ಅಂತ ಗೊತ್ತಿರಲಿಲ್ಲ. ನಿದ್ದೆನೇ ಮಾಡ್ತಾಯಿತ್ತು ಪಾಪು, ಏನು ಅಳ್ತಾ ಇರಲಿಲ್ಲ. ದೇವಸ್ಥಾನ ತುಂಬ ಚೆನ್ನಾಗಿತ್ತು. ಫಸ್ಟ್ ಟೈಮ್ ಬಂದಿದ್ದಲ್ವ, ತುಂಬಾ ಇಷ್ಟ ಆಯಿತು. ನಿಮಗೂ ಅಷ್ಟೇ ಇಷ್ಟ ಆಗುತ್ತೋ ಅಷ್ಟು ತೋರಿಸೋಣ ಅಂತ ವಿಡಿಯೋ ಮಾಡ್ತಾಯಿದ್ದೆ. ನೀವು ನಿಮ್ಮ ಮನೆಯಲ್ಲಿ ಅದರ ಪಾಪು ಹುಟ್ಟುತ್ತೆ ಅಲ್ವಾ, 3 ತಿಂಗಳು ಒಳಗೆ ಕರ್ಕೊಂಬರಬೇಕು ಅಂತ ಹೇಳ್ತಾರೆ. ಕರ್ಕೊಂಬನ್ನಿ, ತುಂಬಾ ಚೆನ್ನಾಗಿದೆ ದೇವಸ್ಥಾನ, ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಕರ್ಕೊಂಡು ಹೋಗಿದ್ವಿ. ಆ್ಯಂಡ್ ಈ ದೇವಸ್ಥಾನಕ್ಕೆ ಯಾರೆಲ್ಲ ಬಂದಿದ್ದೀರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಪಾಪುನ ಕರ್ಕೊಂಬಂದಿದ್ದು ತುಂಬಾ ಖುಷಿ ಕೊಡ್ತು. ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಇತ್ತು.
ಸುಮ್ಮನೆ ಏನಕ್ಕೆ ಔಷಧಿ ಕಾಪಾಡೋದು ಆ ವಿಷಯದನ್ನ ಎತ್ಕೊಳ್ಳೋಣ ಆಯ್ತಲ್ಲ. ಊರ್ಗಡೆ ಕರ್ಕೊಂಡು ಚಿಕ್ಕದು ಒಂದು ದೇವ್ರ ಕ್ಲಿಪ್ಪಿಂಗ್ ಮರ ತೊಗೊಂಡೆ. ಮುಂದೆ ನೋಡ್ತಾ ಇದ್ರು ಅಂದ್ರೆ ಅಂದ್ಬಿಡ್ತಾರೆ ಅಂತ ಇಟ್ಬಿಟ್ಟು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಆಚೆ ಬಂದಾದಮೇಲೆ ಕಲ್ಲುಪ್ಪು ಮತ್ತು ಬಿಸಿಲು ಹಾಕ್ಬೇಕಲ್ವಾ, ಸೊ ಅದನ್ನ ಹಾಕ್ತಾ ಇದ್ದೀವಿ. ಗಂಟೆ ಹೊಡೆದ್ಬಿಟ್ಟು ನಮಸ್ಕಾರ ಮಾಡ್ಕ, ಗಂಟೆ ಹೊಡೆದ್ಬಿಟ್ಟು ನಮಸ್ಕಾರ ಮಾಡ್ಕ. ಅದಕ್ಕೂ ಒಳ್ಳೇದು ಮಾಡಿ ತಾಯಿ ಉಪ್ಪು ಮೊಸರು ಎಲ್ಲ
ನಿಮಿಷ ಬನ್ನಿ ಇಟ್ಕೊಂಡು ನೈವೇದ್ಯಕ್ಕಂತ ನಾವು ಮೊಸರನ್ನ ಮಾಡ್ಕೊಂಡು ಹೋಗಿದ್ವಿ. ದೇವ್ರಿಗೆ ಸ್ವಲ್ಪ ಕೊಟ್ಬಿಟ್ಟು ಅಲ್ಲಿ ಬಂದಿರೋ ಭಕ್ತಾದಿಗಳಿಗೆಲ್ಲ ಕೊಟ್ವಿ. ತುಂಬಾ ಖುಷಿ ಆಯ್ತು, ಎಲ್ಲರೂ ಇಸ್ಕೊಂಡು ಪ್ರಸಾದ ತಿಂದರು. ಫೈನಲ್ ದರ್ಶನ ಎಲ್ಲ ಮುಗಿಯಿತು. ಇಷ್ಟು ತುಂಬ ಚೆನ್ನಾಗಾಯಿತು ಪೂಜೆ ಎಲ್ಲ. ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಒಂದು ದೇವಸ್ಥಾನ ಎಂಟ್ರೆನ್ಸಲ್ಲಿ ಒಬ್ಬರು ಕುಂತಿದ್ರು. ಅವರು ಪಾಪನ್ ಕೊಡಿ ಅಂತ ಕೇಳಿದ್ರು. ಸೊ ಪಾಪನ್ ಕೊಟ್ವಿ. ಪಾಪನ್ ಕೊಟ್ಟಾಗ ಸ್ವಲ್ಪ ದೃಷ್ಟಿ ಎಲ್ಲ ತೆಗೆದು ಕೊಟ್ಟರು. ಆ್ಯಂಡ್ ಅವರು ಇದ್ದಂಗೆ ಹೇಳ್ಬಿಟ್ರು, ನಿಮ್ಮ ಮನಸ್ಸಲ್ಲಿ ಯಾವುದೋ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂತ. ನಾನು ಹೇಳಲ್ಲ ಅಂತ ಹೇಳಿದ್ರು. ಹೇಳಿ ಅಂತ ಹೇಳಿದ್ವಿ. ಅವರು ಶಬರಿಮಲೆ ಎಲ್ಲ ಹಾಕಿದ್ರು. ಸೊ ಅವರು ಹೇಳಿದ್ರು, ನಮ್ಮ ಅಣ್ಣ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂತ. ನಮಗೆ ಅಷ್ಟು ಫ್ಲ್ಯಾಶ್ ಆಗಲಿಲ್ಲ. ಹೇಳಿ ಕರೆಕ್ಟಾಗಿ ನಮ್ಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದಾಗ, ತಿರುಪತಿ ತಿಮ್ಮಾಪುರಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂತ ಹೇಳಿದ್ರು ಪಾಪನ ಕರ್ಕೊಂಡು. ಹೌದು, ಏನು ಇದ್ದಂಗೆ ಹೇಳ್ಬಿಟ್ರು. ಆ್ಯಕ್ಚುಲಿ ಅದು ಕರೆಕ್ಟ್, ನಾವು ಅಂದ್ಕೊಂಡಿದ್ವಿ ತಿರುಪತಿಗೆ ಹೋಗಬೇಕು ಅಂತ. ಸೊ 1.5 year ಇಲ್ಲ 2 years ಒಳಗೆ ಹೋಗ್ತೀನಿ ಅಂತ ಮನ್ಸಲ್ಕೊಂಡಿದ್ದೆ. ಹಾಗೆ ಹೋಗಬೇಕು. ಅವ್ರು ಎಷ್ಟು ಕರೆಕ್ಟಾಗಿ ಹೇಳಿದ್ರು ಗೊತ್ತಾ, ತುಂಬಾ ಖುಷಿ ಆಯಿತು. ವೀಕೆಂಡಲ್ಲಂತೂ ತುಂಬ ಟ್ರಾಫಿಕ್, ಹೋಗಿ ಬರೋ ಅಷ್ಟರಲ್ಲಿ ಫುಲ್ ಸುಸ್ತಾಗಿ ಹೋಗ್ಬಿಟ್ಟಿತ್ತು. ಜಸ್ಟ್ ಬಂದು ಊಟ ಎಲ್ಲ ಮುಗಿಸಿ ಹಾಗೆ ಸ್ವಲ್ಪ ರೆಸ್ಟ್ ಮಾಡಿ ಇವಾಗ ವಿಡಿಯೋ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ದೇವಸ್ಥಾನ ಅಂತೂ ತುಂಬಾ ಚೆನ್ನಾಗಿತ್ತು, ತುಂಬ ಕ್ಲೀನ್ ಅಂತಲೇ ಹೇಳ್ಬೋದು. ಇನ್ನು ಅಲ್ಲೊಬ್ಬರು ಸಿಕ್ಕಿದ್ರು, ಅವರು ಅಷ್ಟೇ ಪಾಪನೆಲ್ಲ ಮಾತಾಡ್ಸಿದ್ರು. ಆ್ಯಂಡ್ ಗರ್ಭಗುಡಿಗೆ ಪಾಪನ ಕರ್ಕೊಂಡೋಗಿ ಪಾಪಗೆ ಕುಂಕುಮ ತೇರ್ತಾ ಎಲ್ಲ ಇಟ್ಟರು. ಪಾದಕ್ಕೆ ನಮಸ್ಕಾರ ಮಾಡಿ ಅದಂತೂ ತುಂಬಾ ಖುಷಿ ಆಯಿತು. ಚಿನ್ನಮ್ಮದ ಫಸ್ಟ್ ದೇವಸ್ಥಾನ ಇದು ಹೋಗಿದ್ದು. ಇನ್ನೂ ಟೈಮ್ ಇತ್ತು, 3 ತಿಂಗಳು ತುಂಬೋದಕ್ಕೆ. ನಾನು 2 days ಅನಿಸುತ್ತೆ, 2 days ಇದೆ. ಅಷ್ಟೆಲ್ಲ ಹೋಗ್ಬಿಟ್ಟು ಬಂದ್ವಿ. ನೀವು ಎಲ್ಲ ಹೋಗ್ಬಿಟ್ಟು ಬನ್ನಿ. ಬೆಂಗಳೂರಲ್ಲಿ ಯಾವುದೇ ಮಕ್ಕಳು ಹುಟ್ಟಿದ್ರು ಫಸ್ಟ್ ಅಣ್ಣಮ್ಮ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾರೆ. ತುಂಬಾ ಪಾಪನೂ ಅಷ್ಟೇ, ಒಂಚೂರು ಅಳ್ಳಿಲ್ಲ, ಏನು ಕಾಟನೂ ಕೊಡಲಿಲ್ಲ. ಓಕೆ, ಈ ವಿಡಿಯೋ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಆಗೋದಂತೂ ಮಾತ್ರ ಮರಿಬಿಡಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್. ಬಾಯ್ ಬಾಯ್.